ರಾಜ್ಯಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಭಾರೀ ಮಳೆಗೆ ಧರೆಗುರುಳಿದ 3 ಮನೆಗಳು. ಬೆಳಗಾವಿಯ ಕಾಕತಿ ವೇಸ್ನಲ್ಲಿ ಈ ಘಟನೆ ನಡೆದಿರೋದು. ಭಾರೀ ಮಳೆ ಇರುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಮನೆಗಳು ಧರೆಗುರುಳುತ್ತಾ ಇದ್ದಾವೆ. 3 ಮನೆಗಳು ಧರೆಗುರುಳಿದಾವೆ. ಬೆಳಗಾವಿಯ ಕಾಕತಿ ವೇಸ್ನಲ್ಲಿ ನಡೆದಿರುವಂತಹ ಘಟನೆ. ಕುಟುಂಬಸ್ಥರು ಜಾತ್ರೆಗೆ ಹೋಗಿದ್ದಾಗ ಈ ಅವಘಡ ಸಂಭವಿಸಿದೆ. ಲಕ್ಷ್ಮೀ ಜಾತ್ರೆಗೆ ಹೋಗಿದ್ದ ಪರಶುರಾಮ್ ಕುಟುಂಬ ಚೌಹಾಟಗಲ್ಲಿ ಪಾಟೀಲಮಾಳದಲ್ಲೂ ಸಹ ಮನೆಗಳು ಉರುಳಿದಾವೆ. ತಾಲೂಕಾಡಳಿತ ಪಾಲಿಕೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಮಳೆ ಅಬ್ಬರಕ್ಕೆ ಕುಸಿದು ಬೀಳ್ತಾ ಇರುವ ಹಲವು ಮನೆಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಸಹ ನಿರಂತರವಾಗಿ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಮನೆಗಳು ಧರೆಗುರುಳುತ್ತಾ ಇದ್ದಾವೆ. ಬೆಳಗಾವಿ ಮಹಾನಗರದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡ್ತಿರುವಂಥದ್ದು. ಅದ್ರ ಜೊತೆಗೆ ಈಗ ಬೆಳಗಾವಿಯ ಕಾಕತಿ ವೇಸ್ದಲ್ಲಿ ಕೂಡ ಒಂದು ಮನೆ ಕೂಡ ಧರೆಗೆ ಉಳಿದಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರುವಂಥದ್ದು. ಸಂಪೂರ್ಣವಾಗಿ ಮನೆ ಕೆಳಗೆ ಬಿದ್ದ ಹಿನ್ನೆಲೆಯಲ್ಲಿ ಸಾಕಷ್ಟು ಮನೆ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮಣ್ಣಿನ ಮನೆ ಇದಾಗಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಕೂಡ ಆಗಿರುವಂಥದ್ದು. ನಿನ್ನೆ ಈಗಾಗಲೇ 9 ದಿನಗಳಿಂದ ಏನು ಗೋಕಾಕ್ ಮಹಾಲಕ್ಷ್ಮಿ ಜಾತ್ರೆ ನಡೀತಿದೆ. ಹೀಗಾಗಿ ಜಾತ್ರಾ ಮಹೋತ್ಸವಕ್ಕೆ ಈ ಕುಟುಂಬಸ್ಥರು ಹೋದಂತಹ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ ಈ ಮನೆ ಬಿದ್ದಿದೆ. ಹೀಗಾಗಿ ಅದೃಷ್ಟವಶಾತ್ ಎಲ್ಲ ಕುಟುಂಬಸ್ಥರು ಕೂಡ ಏನು ಅವಘಡದಿಂದ ಪಾರಾಗಿರುವಂಥದ್ದು. ಮತ್ತೊಂದೆಡೆ ಈಗಾಗಲೇ ಈ ಘಟನಾ ಸ್ಥಳಕ್ಕೂ ಕೂಡ ಸಾಕಷ್ಟು ಏನು ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕಾಡಳಿತ ಕೂಡ ಭೇಟಿ ನೀಡಿ ಆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವ ಕೆಲಸವನ್ನು ಕೂಡ ಮಾಡ್ತಿರುವಂಥ ದೃಶ್ಯದಲ್ಲಿ ಕೂಡ ನೋಡ್ತಿರೋ ಹಂಚು ಹಾಗೂ ಏನು ಮಣ್ಣಿನ ಮನೆ ಇದಾಗಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಕಳೆದ 15 ದಿನಗಳಿಂದ ಬೆಳಗಾವಿ ಮಹಾನಗರದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವಂಥದ್ದು. ಹೀಗಾಗಿ ಈಗಾಗಲೇ ಜಿಲ್ಲೆಯಾದಂಥ 7ಕ್ಕೂ ಅಧಿಕ ಮನೆಗಳು ಕುಸಿದಿದ್ದಾವೆ ಅಂತೇಳಿ ಜಿಲ್ಲಾಡಳಿತ ಮಾಹಿತಿ ನೀಡಿರುವಂಥದ್ದು. ಹೀಗಾಗಿ ಆ ಎಲ್ಲ ಕುಟುಂಬಸ್ಥರಿಗೆ ಏನು ಮನೆ ಬಿದ್ದಂತಹವರಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಅಲರ್ಟ್ ಆಗಿರುವಂಥದ್ದು. ನಮ್ಮ ಜೊತೆ ಮಾತಾಡೋಕ್ಕೆ ಕುಟುಂಬಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ತಾರೆ. ಮೇಡಮ್, ನೀವು ಮನೆ ಬಿದ್ದಾಗ ಎಲ್ಲಿ ಹೋಗಿದ್ರಿ ಅಂತ? ನಾವು ಗೋಕಾಕಿಗೆ ಹೋಗಿದ್ದೇವ್ರಿ. ಗೋಕಾಕ್ ಜಾತ್ರೆ ಇತ್ತು. 2 ದಿನ ಮುಂಚೆ ಹೋಗಿದ್ದೇವ್ರಿ. ನಾವು ನಿನ್ನೆ ಸಾಯಂಕಾಲ 6:30 ಸುಮಾರು ಬಿದ್ದೈತಂತ ಇವರೆಲ್ಲ ಫೋನ್ ಹಚ್ಚಾನ. ಅವಾಗ ಬೆಳಿಗ್ಗೆ ಎದ್ದು ನೋಡಿ ಬಂದೇನ್ರಿ. ನಾವು 3 ಮಕ್ಳು, ನಾವು ಗಂಡ ಹೆಂಡ್ತೀರಿ. ಹಳೆಯವ್ರಿ ಭಾಳ ವರ್ಷ ಆತ್ರಿ. ಈಗ ನಾವು 100 ವರ್ಷದ ಮನೆ ರೀ. ಬೇರೆ ಮನೆ ಏನಾರ ಐತೆ ನಿಮಗೆ? ಹೆಂಗ ಏನ್ರಿ ಬೇರೆ ಮನೆ ಏನಾರ ಬೇರೆ ಮನೆ ಏನಾರ ಐತೆ? ಸರ್ ಈಗ ಸದ್ಯಕಾರ ಮಮ್ಮಿ ಮನ್ಯಾಗ ಅದೇನ್ರಿ, ನೋಡ್ಬೇಕ್ರಿ ಸರ್. ಈಗ ಏನು ಅನುಕೂಲ ಆಗ್ತೈತಿ, ಏನು ಅನುಕೂಲ ಮಾಡಿಕೊಡ್ತೀರಿ ನೀವು ಅನ್ನೋದು ನಾವು ಕಾಯಕತ್ತೀವ್ರಿ. ಮನ್ಯಾಗ ಸಾಮಾನು ಇದ್ದು ರೀ. ಮನ್ಯಾಗ ಬಾಂಡೆ ಸಾಮಾನು ಬಟ್ಟೆ ಎಲ್ಲ ಸ್ವಲ್ಪ ನಾವು ಅಲ್ಲಿ ಒಯ್ದಿದ್ದೇವೆ. ಸ್ವಲ್ಪ ಮತ್ತು ಬೆಳಗ್ಗೆ ಎಲ್ಲ ತೆಗೆದಲ್ಲಿ ಮಮ್ಮಿ ಮನ್ಯಾಗ ಇಟ್ಟೇವ್ರಿ. ನಾವು ಅವರೆಲ್ಲ ಹೋಗ್ಯಾವ್ರಿ. ಅವೆಲ್ಲ ಕಾಲೇಜಿಗೆ ಹೋಗಿದ್ದೇವ್ರಿ. ಹುಡುಗರೆಲ್ಲ ಕಾಲೇಜಿಗೆ ಹೋಗಿದ್ರ. ನೋಡ್ಬೇಕ್ರಿ ಸರ್. ಈಗ ನಾವು ಟಿವಿ ಏನು ತಗೊಂಡಿಲ್ರಿ ಸರ್. ನಮ್ಮ ಮನ್ಯಾಗ ಇದ್ದಿರ್ಕಿಲ್ರಿ. ಯಾಕಂದ್ರೆ ನಾವು ಮಕ್ಳು ಕಲಿತಾವ ನಾವು ಏನೂ ಇಟ್ಕೊಂಡಿರ್ಕಿಲ್ಲ. ನಾವೇನಿಲ್ರಿ ಮನ್ಯಾಗ ಇರ್ತೀವ್ರಿ ಸರ್. ನಮ್ಮ ಮನೆಯವ್ರು ಕೂಲಿ ಕೆಲಸ ಮಾಡ್ತಾರೆ. ತಾಯಿ ಮನ್ಯಾಗ ರೀ. ನಮ್ಮ ಜೊತೆಗೆ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಕೂಡ ಇದ್ದಾರೆ. ಅವ್ರನ್ನ ಮಾತ್ರ ಸರ್, ಈಗ ಮನೆ ಕೂಡ ನಿರಂತರವಾಗಿ ಮಳೆ ಬಿದ್ದಿದೆ. ಮಳೆ ಇದೆ. ಏನು ಬೆಳಗಾವಿ ನಗರದಾಗ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಮಳೆ ಬೀಳ್ತಾ ಇದ್ದಾರೆ. ಮಳೆ ಬಿದ್ದ ತಕ್ಷಣ ಇಲ್ಲೊಂದು ಮನೆ ಇವತ್ತು ಇದು ಈಗ ನಾವು ನೋಡ್ತೇವಲ್ರಿ, ಇದು ಕಾಂಬ್ಳವ್ರ ಮನೆ ಬಿದ್ದೈತಿ, ಪೂರಾ ಬಿದ್ದೈತಿ. ಆಮೇಲೆ ಇನ್ನೊಂದು ನಿನ್ನೆ ಚೌಟಗೆಲ್ಲೊಂದು ಬಿದ್ದೈತಿ. ಆಮೇಲೆ ನಿನ್ನೆ ಇದಕ್ಕೊಂದು ಬಿದ್ದೈತಿ, ಪಾಟ್ಲಿ ಮಾಡೋದ ಒಂದು ಬಿದ್ದೈತಿ. ಹಿಂಗೆ 3 ಮನೆಗಳಿಗೆ ಇದ್ರ ಪ್ರಕಾರ ನಾವು ನೋಡಿದ ಪ್ರಕಾರ 3 ಮನೆಯೊಳಗಂತ ಇದೊಂದು ಮೇಜರ್ ಬಿದ್ದೈತಿ. ಸೊ ಇದಕ್ಕೇನೈತಿ, ಸರ್ಕಾರದಿಂದ 2,40,40,000 ರೂಪಾಯಿ ಕೊಡ್ತಾರೆ ಅಂತ ತಹಶೀಲ್ದಾರ್ ಸಾಹೇಬ್ರು ಹೇಳಿದರು. ಆ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಕಳಿಸ್ತೀವಿ. ತಹಶೀಲ್ದಾರ್ ಇದರಿಂದ ನಿಮ್ಮ ಜಿಲ್ಲಾಡಳಿತದಿಂದ ಅವ್ರಿಗೆ 2,40,40,000 ರೂಪಾಯಿ ಅವ್ರ ಅಕೌಂಟಿಗೆ ಡಿಬಿಟಿ ಮಾಡ್ತಾರೆ ಸರ್ಕಾರದವ್ರು. ಹೌದು, ಇಷ್ಟು ತಾಲೂಕಾಡಳಿತ ಅಧಿಕಾರಿಗಳು ಕೂಡ ಹೇಳ್ತಿರುವಂಥದ್ದು. ಈಗಾಗಲೇ ಸಂಪೂರ್ಣವಾಗಿ ಮಹಾನಗರದಲ್ಲಿ 3 ಮನೆಗಳು ಬಿದ್ದಾವೆ. 3 ಮನೆಗಳಿಗೆ ನಾವು ಭೇಟಿ ನೀಡಿದ್ದೀವಿ, ಪರಿಹಾರ ಕೊಡೋ ನಿಟ್ಟಿನಲ್ಲಿ ಕ್ರಮ ವಹಿಸಿದ್ದೀವಿ ಅನ್ನುವಂತಹ ಮಾಹಿತಿಯನ್ನು ಅವರಿಗೆ ನೀಡಿರುವಂಥದ್ದು. ಕ್ಯಾಮರಾ ನಡೆಶ್ ಪಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸೌರ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.